ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೇಳಿದ್ರೆ ನಾನು ಸಹ ಆರಾಮದೇನ್ರಿ. ಬನ್ರಿ ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂತ ತಿಳ್ಕೊಳ್ಳೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಪಲ್ಯ ಅಂತಲೇ ಹೇಳ್ಬೋದು, ಹೀರಿಕಾಯಿ ಎಣ್ಗಾಯಿ ಅಂತ. ಸೊ ಅದನ್ನು ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ಕೋದು ಮರಿಬೇಡ್ರಿ. ಸೊ ಬನ್ರಿ ಮತ್ತೆ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ನಾನು ಇಲ್ಲೆಲ್ಲ ಸಿಪ್ಪಿ ತೆಗೆದ್ಬಿಟ್ಟು ಹೀರಿಕಾಯಿನ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದಕ್ಕೆ ಏನೇನು ಬೇಕು, ಯಾವ ರೀತಿ ಸಾಮಾನು ಬೇಕು ಅಥವಾ ಏನೇನು ಐಟಮ್ಸ್ ಬೇಕಂತಂದು ತಿಳಿಸ್ಕೊಡ್ತೇನೆ ರೀ. ಸೊ ಹೀರಿಕಾಯಿನ ನಾನು ಈ ರೀತಿ ಮೇಲ್ಗಡೆ ಸಿಪ್ಪಿ ತೆಗೆದ್ಬಿಟ್ಟು ಈ ರೀತಿ ನಾನು ಹೋಳು ಮಾಡಿ ಇಟ್ಕೊಂಡೇನಿ ರೀ. ಸೊ ಅದನ್ನು ಕಟ್ ಮಾಡಿದ್ಮೇಲೆ ಅದಕ್ಕೆ ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ. ಆಮೇಲೆ ಸಪ್ಪಂದು ಶೇಂಗಾ ಪುಡಿ ಮತ್ತು ಸಪ್ಪಂದು ಗುರಳ್ ಪುಡಿ ರೀ, ಮತ್ತು ಅರಿಶಿನ, ಅಚ್ಚ ಖಾರದ ಪುಡಿ, ಸ್ವಲ್ಪ ಹುಣಸೆ ಹಣ್ಣಿನ ರಸ ರೀ. ಹೆಂಗೆ ಮಾಡೋದು ಅಂತಂದು ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ನಾನು ಏನಾದರೂ ಸಪ್ಪನ ಗುರಳ್ ಪುಡಿ ತೊಗೊಂಡಿದ್ನಲ್ಲ ರೀ, ಅದನ್ನು ಎಷ್ಟು ನಿಮಗೆ ಕರಿ ಬೇಕು ಅಷ್ಟು ನೀವು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ರಿ. ನಾನಿಲ್ಲಿ 4-5 ಟೇಬಲ್ ಸ್ಪೂನಷ್ಟು ಸಪ್ಪನ ಗುರಳ್ ಪುಡಿ ಹಾಕ್ಕೊಂಡೆ. ಅದಾದಮೇಲೆ 2-3 ಅಥವಾ 3-4 ನೀವು ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಡಿಪೆಂಡ್ ಹಾಕ್ಕೊಳ್ಳಿ. ನಾನು ಸಪ್ಪಂದು ಶೇಂಗಾ ಚಟ್ನಿ ಅಥವಾ ಶೇಂಗಾ ಪುಡಿ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡೆ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ರಿ. ಅದಾದಮೇಲೆ ಅವನ್ನೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಮಸಾಲೆ ಎಷ್ಟು ಚಂದ ಕಾಣಕತ್ತು. ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಹುಣಸೆಹಣ್ಣು ನೆನೆ ಇಟ್ಟಿದ್ವಲ್ಲ ರೀ, ಅದನ್ನು ರಸ ತೆಗೆದ್ಬಿಟ್ಟು ಚೆಂದಾಗೆ ಹಿಂಡ್ಕೊಳ್ರಿ. ಈ ರೀತಿ ಚೆಂದಾಗೆ ಹಿಂಡ್ಕೊಳ್ರಿ. ಹಿಂಡ್ಕೊಂಡು ಮತ್ತು ಚೆಂದಾಗೆ ಅದನ್ನು ಕಲಿಸ್ಕೊಳ್ರಿ. ನೋಡಿರಿ ಈಗ ಮಸಾಲೆ ರೆಡಿ ಆತ್ರಿ ಹೀರಿಕಾಯಿ ಒಳಗೆ ತುಂಬೋದಕ್ಕೆ. ಇವಾಗ ಒಂದು ಕಡಾಯಿ ಇಟ್ಟು ಅದನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೆ ರೀ. ಅದಕ್ಕೆ ಹೆಚ್ಕೊಂಡಿರುವಂಥ ಹೀರಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ, ಅಂದ್ರೆ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಯಾಕೆ ಹುರ್ಕೊಳ್ಳೋಣಪ್ಪ, ಹಂಗೆ ಮಾಡ್ಬೋದಲ್ಲ ಅಂತ ನೀವು ಅನ್ಕೋಬೋದು. ಹಂಗೂ ಸಹ ಮಾಡ್ಬೋದು ರೀ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಏನಕ್ಕೆ ನಾನು ಇಲ್ಲಿ ಹುರ್ಕೊಳಕತ್ತೀನಿ ಅಂತಂದ್ರೆ, ಸ್ವಲ್ಪ ಹುರ್ಕೊಂಡಿದ್ದನ್ನು ನೀವು ಎಣ್ಗಾಯಿ ಮಾಡಿರಿ, ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ ರೀ, ಸ್ವಲ್ಪನೇ ಬೇಯಿಸ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹುರ್ಕೊಂಡೇನಿ ರೀ, ಈ ರೀತಿ ಹುರ್ಕೊಂಡೇನಿ ರೀ. ಇವಾಗ ಹೀರಿಕಾಯಿ ಎಲ್ಲ ಹುರ್ಕೊಂಡಿದ್ಮೇಲೆ ಮಸಾಲ ರೆಡಿ ಆಗಿತ್ತಲ್ಲ ರೀ, ಅದನ್ನು ಈ ರೀತಿ ಒಂದೊಂದ್ರಾಗ ಚೆಂದಾಗ ತುಂಬಣ್ರಿ. ನಾ ಈಗ ತುಂಬಾಕತ್ತೇನಲ್ಲ ರೀ, ಹಂಗೆ ಚೆಂದಾಗ ನೀವು ತುಂಬಬೇಕ್ರಿ ಈ ರೀತಿ ಫುಲ್. ಈಗ ಎಲ್ಲನೂ ಹೀರಿಕಾಯಿನ ತುಂಬ್ಕೊಂಡೇನು ನೋಡಿರಿ. ಈ ರೀತಿ ಎಲ್ಲ ಹೀರಿಕಾಯಿ ಒಳಗೆ ಮಸಾಲೆ ರೆಡಿ ಆಗಿದ್ದನ್ನು ತುಂಬ್ಕೊಳ್ರಿ. ಇವಾಗ ಅದೇ ಕಡಾಯಿ ಇಟ್ಬಿಟ್ಟು ಮತ್ತು ಹೀರಿಕಾಯಿ ಹುರ್ಕೊಂಡಿದ್ನಲ್ಲ ರೀ, ಅದೇ ಕಡಾಯಿ ಇಟ್ಟೇನಿ ರೀ. ಅದೇ ಕಡಾಯಿ ಇಟ್ಟು ಸ್ವಲ್ಪ ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೇನಿ ರೀ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಜೀರಿಗೆ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡೇನಿ ರೀ. ಅವೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ರೀ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಸೊ ಉಳ್ಳಾಗಡ್ಡಿ ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಫ್ರೈ ಆಗಬೇಕು. ನೋಡ್ತಿರ್ಬೋದು ನೀವು, ಮುಂಚೆ ಕಲರ್ ಹೆಂಗಿತ್ತು, ಇವಾಗ ಕಲರ್ ಹೆಂಗಾಗಿದೆ ಉಳ್ಳಾಗಡ್ಡಿದು ಅಂತಂದು. ಆ ರೀತಿ ಕಲರ್ ಚೇಂಜ್ ಆಗೋ ಥರ ನೀವು ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ ಹೀರಿಕಾಯಿನ ನೀವು ತುಂಬ್ಕೊಂಡಿದ್ರಲ್ರಿ, ಅವನು ಒಂದೊಂದ್ರಾಗ ಹಾಕ್ಕೊಳ್ರಿ ಈ ರೀತಿ. ಸೊ ಎಲ್ಲ ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಅದನ್ನು ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಹೀರಿಕಾಯಿ ಎಲ್ಲದರಲ್ಲಿ ಮಿಕ್ಸ್ ಆಗಬೇಕ್ರಿ, ಅದು ಮಸಾಲೆ ಐಟಮ್ಸು. ಹಾಗಾಗಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ರಿ, ಅದನ್ನು ನಾನು ಇದಕ್ಕೆ ಹಾಕ್ಕೊಳಕತ್ತೇನೆ ರೀ. ಉಳಿದಿರುವಂಥ ಮಸಾಲಿನ ಇದಕ್ಕೆ ಹಾಕ್ಕೊಂಡ್ರಿ. ಹಾಕ್ಕೊಂಡ್ಮೇಲೆ ಅದೇ ತಾಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗೆ ಮಿಕ್ಸ್ ಮಾಡಿ ಅದೇ ನೀರನ್ನ ನಾನು ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ರಿ, ಆ ರೀತಿ ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಗ್ರೇವಿ ಥರ ಬೇಕೋ ಅಷ್ಟು ನೀವು ನೀರು ಹಾಕ್ಕೋಬೋದು ರೀ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ನಲ್ರಿ, ನಾನು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ್ರಿ. ನೋಡ್ತಿರ್ಬೋದು ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಗ್ರೇವಿ ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಬಿಟ್ಟು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಇವಾಗ ಇದನ್ನು ಚೆಂದಾಗ ಕುದಿಯೋದಕ್ಕೆ ಬಿಟ್ಬಿಡೋಣ್ರಿ. ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟ ಮೇಲೆ
ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಕುದ್ದೈತಿ ಅಂತಂದು. ಹೀರಿಕಾಯಿನೂ ಮಸ್ತ್ ಕುದ್ದಾವು, ಭಾಳ ತನಕ ಕುದಿಯೋ ಅಂಥ ಅವಶ್ಯಕತೆ ಇರೋದಿಲ್ಲ ರೀ. ಹಾಗಾಗಿ ಹೀರಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಅಂದರೆ ಟೇಸ್ಟ್ ಇನ್ನೂ ಜಾಸ್ತಿನೇ ಬರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಅದಾದಮೇಲೆ ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ರೀ. ಸೊ ಫೈನಲ್ಲಾಗಿ ನಾನು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ರೀ. ಸೊ ಈ ರೀತಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಳ್ರಿ ಮೇಲೆ. ಅದಾದಮೇಲೆ ಅದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಬಿಸಿ ಬಿಸಿಯಾಗಿ ಹೀರಿಕಾಯಿ ಎಣ್ಗಾಯಿ ಚಪಾತಿಗೆ ಅಥವಾ ಖಡಕ್ ರೊಟ್ಟಿಗೆ ಅಥವಾ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿಗೆ ನೀವು ಹಚ್ಕೊಂಡು ತಿನ್ಬೋದು ರೀ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ ರೀ. ನಮಸ್ಕಾರ ರೀ.